ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಆದರ್ಶವನ್ನು ತೋರಿಸಿದ್ದಾನೆ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ. ಭಗವಂತನ ಅವತಾರ ಕೇವಲ ದುಷ್ಟ ಸಂಹಾರಕ್ಕೆ ಅಲ್ಲ, ಶಿಷ್ಟರ ರಕ್ಷಣೆಗಾಗಿ. ಶಿಷ್ಟರ ರಕ್ಷಣೆ ಹೇಗೆ? ಬರಿದೇ ದುಷ್ಟರ ಸಂಹಾರದಿಂದ ಅಲ್ಲ, ಸಜ್ಜನರು ಸಜ್ಜನರಾಗಿ ಬದುಕಬೇಕು ಹೇಗೆ? ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಮರ್ತ್ಯರಿಗೆ ಮಾನವರಿಗೆ ಶಿಕ್ಷಣ ನೀಡೋದಕ್ಕೋಸ್ಕರ ಭಗವಂತ ಈ ಮಾನವ ಲೋಕದಲ್ಲಿ ಅವತರಿಸಿದ್ದಾನೆ. ಹಾಗೆ ಭಗವಂತ ಅವತರಿಸಿ ತೋರಿಸಿರತಕ್ಕಂತಹ ಒಂದು ಶಿಕ್ಷಣವನ್ನು ವಿಜಯದಾಸರು ಸುಂದರವಾಗಿರತಕ್ಕಂತಹ ಮಾತುಗಳಲ್ಲಿ ವಿವರಿಸ್ತಾ ಇದ್ದಾರೆ. ಕಾದನ ವತ್ಸವ ಹರಿ ಕಾದನ, ಕಾದನ ವತ್ಸವ ಹರಿ ಕಾದನ, ಮೋದದಿಂದ ಮಾಧವ ಕಾದನ ವತ್ಸವ ಹರಿ ಕಾದನ. ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವತ್ಸಗಳನೆ ನಿಲ್ಲಿಸಿ ಕೊಳಲ ತನ್ನ ಕೈಲಿ ಪಿಡಿದು ಮುರಳಿಗಾನ ಮಾಡುತ್ತಾ. ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವತ್ಸಗಳನೆ ನಿಲ್ಲಿಸಿ ಕೊಳಲ ತನ್ನ ಕೈಲಿ ಪಿಡಿದು ಮುರಳಿಗಾನ ಮಾಡುತ್ತಾ. ತನ್ನ ಸೆರಗ ತೆಗೆದು ಕೃಷ್ಣ ಕರುಗಳನ್ನೇ ಬೆನ್ನೊರಸಿ, ತನ್ನ ಸೆರಗ ತೆಗೆದು ಕೃಷ್ಣ ಕರುಗಳನ್ನೇ ಬೆನ್ನೊರಸಿ, ತಿನ್ನು ತಿನ್ನು ಹುಲ್ಲನೆನುತ ತನ್ನ ಕರದಿಂದೊತ್ತುತ ಕಾದನ ವತ್ಸವ ಹರಿ ಕಾದನ. ಉಡುಗಳಂಥ ಕರುಗಳ ನಡುವೆ ಚಂದ್ರಧರೆಯೊಳು ಪೊಡವೆಯೊಳಗೆ ಬೆಳಗಲು ಆ ಮೃಡನು ಕೊಂಡಾಡಲು. ಉಡುಗಳಂಥ ಕರುಗಳ ನಡುವೆ ಚಂದ್ರಧರೆಯೊಳು ಪೊಡವೆಯೊಳಗೆ ಬೆಳಗಲು ಆ ಮೃಡನು ಕೊಂಡಾಡಲು. ಒಂದು ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು, ಒಂದು ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು, ಒಂದು ವರುಷ ಕರುಗಳಂತಾನಂದದಿಂದ ಬೆಳೆದವು ಕಾದನ ವತ್ಸವ ಹರಿ ಕಾದನ. ಕನಕ ರಜತ ಸರಪಳಿ ಆದನ ಕರುಗಳ ಕೊರಳಲಿ, ಮಿನುಗುತಿಪ್ಪ ಅರಳೆಲೆಯಾನೇಕನಾದದಿಂದಲಿ. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು, ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ತ್ರಿಜಗದೊಡೆಯ ವಿಜಯ ವಿಠಲ ವ್ರಜಕ್ಕೆ ದೊರೆಯಾಗಿತ ಕಾದನ ವತ್ಸವ ಹರಿ ಕಾದನ, ಕಾದನ ವತ್ಸವ ಹರಿ ಕಾದನ. ವಿಜಯದಾಸರು ಭಗವಂತ ನಮಗೆ ತೋರಿಸಿರತಕ್ಕಂತಹ ಪಾಠ ಏತನ್ ಮಮ ಮತಂ ತಾತ ಕ್ರಿಯತಾಂ ಯದಿರೋಚತೆ. ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಮಾತು. ಗೋವುಗಳ ಸೇವೆ ಏನಿದೆ ನನಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು, ನನ್ನ ಅಭಿಪ್ರಾಯ ನಿಮಗೂ ಸಮ್ಮತ ಆದದ್ದು ಹೌದು ಅಂತಾದರೆ ನೀವೂ ಮಾಡಿ ಅಂತ ಹೇಳಿಕೊಂಡು ಎಲ್ಲ ಗೋಪಾಲಕರಿಗೆ ಇಂದ್ರನ ಉತ್ಸವ ಮಾಡೋದೇನು, ನಾವು ಬದುಕ್ತಾ ಇರುವಂಥದ್ದು ಈ ಗೋವುಗಳಿಂದ, ಗೋವುಗಳ ಪೂಜೆ ಮಾಡಿ ಅಂತ ತೋರಿಸಿದ. ಎಲ್ಲರೂ ಕೂಡ ಅದನ್ನು ಅನುಸರಿಸಿದ್ದಾರೆ. ವಿಜಯದಾಸರು ಇಂತಹ ಸುಂದರವಾದ ಮಾತುಗಳಿಂದ ಕೃಷ್ಣ ಆ ಗೋವುಗಳನ್ನು ಮೇಯಿಸ್ತಾ ಇದ್ದರೆ ಅಜಗಳಂತಿದ್ದ ಕರುಗಳು, ಆಡಿನ ಹಾಗಿದ್ದಂತಹ ಕರುಗಳು ಗಜಗಳಂತೆ ಆದವು, ಆನೆ ಹಾಗೆ ಬೆಳೀತಾ ಇದ್ವಂತೆ. ಯಾಕೆ? ತಿನ್ನು ತಿನ್ನು ಹುಲ್ಲನೆನ್ನುತ್ತಾ ತಾನೇ ಅವುಗಳ ಬಾಯಿಗೆ ಆ ಮೇವು ನೀಡ್ತಾ ಇದ್ದಾನೆ. ಕೃಷ್ಣ ಹೀಗೆ ಮಾಡಿದ ಅಂತ ಹೇಳಿಕೊಂಡು ನಾವು ಕಥೆಯೆಲ್ಲ ಕೇಳ್ತಾ ಇದ್ದೇವೆ. ಕೇಳಿ ಅಷ್ಟಕ್ಕೆ ನಾವು ಮುಂದುವರಿದೆವು ಅಂತಾದರೆ, ಸುಮ್ಮನಾದೆವು ಅಂತಂದರೆ ನಾವು ಭಗವದ್ಭಕ್ತರಾಗೋದಿಲ್ಲ. ಕೃಷ್ಣ ಅವತಾರದ ಉದ್ದೇಶವೇ ಹೀಗೆ ನಾವು ಹೇಗಿರಬೇಕು ಅನ್ನೋದನ್ನು ತೋರಿಸೋಕ್ಕೋಸ್ಕರ. ಅಂತಹ ಆ ಗೋವುಗಳ ಸೇವೆ ಎಲ್ಲರೂ ಕೂಡ ಅದರಲ್ಲಿ ಕೈ ಜೋಡಿಸಬೇಕು. ಇಂತಹ ಈ ಉತ್ಸವದ ಸಂದರ್ಭದಲ್ಲಿ ಇವತ್ತು ಯದುಗಿರಿಯ ರಾಮಾನುಜ ಮಠದ ಶ್ರೀಗಳು ಕೂಡ ಬಂದು
ಸೇರಿಕೊಂಡಿದ್ದಾರೆ. ಈಗ ತಾನೇ ಹೇಳಿದಂತೆ ಆ ಗೋಕುಲದ ಎಲ್ಲ ಪ್ರದೇಶಗಳಲ್ಲಿ ಅಡ್ಡಾಡಿ ಬಂದಿದ್ದಾರೆ. ಮಹಾತ್ಮರೆಲ್ಲ ನಮಗೆ ಜೊತೆ ಸೇರಬೇಕು. ಯಾಕೆ ಅಂತಂದರೆ ಅವರೆಲ್ಲ ಬರುವಾಗ ಒಬ್ಬೊಬ್ಬರು ಬರೋದಿಲ್ಲ. ಅವರು ಬರುವಾಗ ಆ ಭಗವಂತನನ್ನು ಎದೆಯಲ್ಲಿ ಹೊತ್ತೇ ತರ್ತಾ ಇದ್ದಾರೆ. ಹಾಗೆ ಇವತ್ತು ಬರುವಾಗ ಆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದದ್ದು ಅತ್ಯಂತ ಸಂತೋಷವಾಗಿದೆ. ಎಲ್ಲ ದುರಿತಗಳ ನಿವೃತ್ತಿ ನರಸಿಂಹನ ಅನುಗ್ರಹದಿಂದ ಆಗತ್ತಂತೆ. ಅಂತಹ ಭಾಗ್ಯ ನಮಗೆಲ್ಲ ಕೂಡಿ ಬಂದದಕ್ಕೋಸ್ಕರ ನಾವು ತುಂಬ ಸಂತಸವನ್ನು ಅನುಭವಿಸ್ತಾ ಇದ್ದೇವೆ. ಇಂತಹ ಆ ಬಾಂಧವ್ಯ ನಮ್ಮಲ್ಲಿ ಇನ್ನಷ್ಟು ಬೆಳೆಯಲಿ ಅಂತ ಆಶಿಸಿ ಇವತ್ತಿನ ಈ ಕಾರ್ಯದಲ್ಲಿ ಪಾಲ್ಗೊಂಡಿರತಕ್ಕಂತಹ ಉತ್ಸವದಲ್ಲಿ ಪಾಲ್ಗೊಂಡಿರುವ ಎಲ್ಲ ಭಗವದ್ಭಕ್ತರಿಗೂ ಭಗವದ್ ಅನುಗ್ರಹ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ.